ಕೂತಂಥ ಬುದ್ಧಿವಂತರಿಗೆ ಶರಣೆನ್ನುವೆನು ಶರಣೆನ್ನುವೆನು. ಬೆಂಗಳೂರು ಗುಡಿ ಕೂತಂಥ ಬುದ್ಧಿವಂತರಿಗೆ ಮಾಡಬೇಡಿ ಸದಾ ಕಥೆ ಬಳ ಶುದ್ಧ, ಮಾಡಬೇಡಿ ಸದಾ ಕಥೆ ಬಳ ಶುದ್ಧ ಎನ್ನುವೆನು ಶರಣೆನ್ನುವೆನು. ಬೆಂಗಳೂರು ಗುಡಿ ಕೂತಂಥ ಬುದ್ಧಿವಂತರಿಗೆ ನಿಮ್ಮ ಧೀರೇಂದ್ರ ಬರೆದಂಥ ದೃಶ್ಯ ಕನ್ನಡಕ್ಕಾಗಿ ಮಾಡಿದ ಕೆಲಸ ಎನ್ನುವೆನು ಶರಣೆನ್ನುವೆನು. ಬೆಂಗಳೂರು ಗುಡಿ ಕೂತಂಥ ಬುದ್ಧಿವಂತರಿಗೆ ಇದು ರಾಜಗೋಪಾಲನ ರಮ್ಯ ವೃತ್ತಾಂತ ಕನ್ನಡಕ್ಕಾಗಿ ಶ್ರಮಿಸಿದ ಕಥೆಯ ಎನ್ನುವೆನು ಶರಣೆನ್ನುವೆನು. ಬೆಂಗಳೂರು ಗುಡಿ ಕೂತಂಥ ಬುದ್ಧಿವಂತರಿಗೆ ಕೇಳಿರೈ 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 ನಮ್ಮ ರಾಜಗೋಪಾಲನ ಕಥೆಯ ಕೇಳಿರೈ. ಕನ್ನಡದಲ್ಲಿ MA ಪದವಿಯನ್ನು ಪಡೆದು ಭಾರತೀಯ ಸ್ಟೇಟ್ ಬ್ಯಾಂಕ್ ಅನ್ನು ಸೇರಿ ಕನ್ನಡದ ತೇರಿನ ಕಥೆಯ ಕೇಳಿರೈ ಕೇಳಿರೈ. ನಮ್ಮ ಕಥಾನಾಯಕ ರಾಜಗೋಪಾಲ ಬೆಂಗಳೂರು ನಗರ ಶಾಖೆಯಲ್ಲಿ ಸೇರಿ ಆಂಗ್ಲ ತಮಿಳುಮಯ ವಾತಾವರಣದಲ್ಲಿ ಕನ್ನಡ ಸಂಘವನ್ನು ಸ್ಥಾಪಿಸಿ ಸಮನ್ವಯ ಸಮಿತಿಯನ್ನು ಪ್ರಾರಂಭಿಸಿದನ್ ಶ್ರೀಮಾತ್ರಮಾರಣ ಗೋವಿಂದ ಗೋವಿಂದ. Hi Lalita. Hi Renuka. Very good morning. Good morning. How are you? Very fine, thank you. How about you? I'm also fine, yeah. Oh, what's the special today? Today my birthday, yeah. Oh, happy returns of the day, yeah. Thank you, thank you. So nice saree. So Good nice morning. it is. We How are you, had a man? Party. Yeah, Sure, definitely I will order for SKC, okay? thank you, thank you. Hey, good morning, da. Hey, good morning. How are you? Hey, நல்லா இருக்கேன், நல்லா இருக்கேன். எப்படி இருக்கியா? Hey, நல்லா இருக்கேன். ஏஜென்ட் வந்தாச்சா? இன்னும் இல்லையா? Today new recruits are coming. தெரியுமா? அப்படியா? Wow, very good, very good. ಏ ಹಂಗೆ ಪಾರ್, ಯಾರೋ ಬಂದಿட்டு இருக்கா? ನಮಸ್ಕಾರ, ನಾನು ರಾಜಗೋಪಾಲ ಅಂತ ಹೊಸದಾಗಿ ಬ್ಯಾಂಕಿಗೆ ಬಂದಿದ್ದೀನಿ. ಇಲ್ಲಿ ಏಜೆಂಟ್ ಎಲ್ಲಿ ಸಿಗ್ತಾರೆ ಅಂತ ಹೇಳ್ತೀರಾ? His cabin is there. You wait outside. அங்கே வெளியில வெயிட் பண்ணுங்க, வருவாரு. ಧನ್ಯವಾದಗಳು. தெரியுமா? ಆಗ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆಗಳಲ್ಲಿ ತಮಿಳು ಮತ್ತು ಇಂಗ್ಲಿಷ್ ಭಾಷೆಗಳ ಪ್ರಾಬಲ್ಯ ಹೆಚ್ಚಾಗಿತ್ತು. ನಮ್ಮ ಕನ್ನಡವನ್ನ ಭೂತಗನ್ನಡಿ ಹಿಡ್ಕೊಂಡು ಹುಡುಕ್ಬೇಕಾಗಿತ್ತು. ಮಾಡೋದೇನ್ರಿ ಸ್ವಾಮಿ ನಮ್ಮ ಮಂದಿನೇ ಹಿಂಗ ಕನ್ನಡನ ಮಾತಾಡಲ್ಲಾರಿ. ಮಾಡೋದೇನ್ರಿ ಸ್ವಾಮಿ ನಮ್ಮ ಮಂದಿನೇ ಹಿಂಗ ಕನ್ನಡನ ಮಾತಾಡಲ್ಲಾರಿ. ನಮ್ಮೂರಾಗಿದ್ರು ಕನ್ನಡನ ಕಲಿವಲ್ರೂರಿ, ನಮ್ಮೂರಾಗಿದ್ರು ಕನ್ನಡನ ಕಲಿವಲ್ರೂರಿ. ಮಾಡೋದೇನ್ರಿ ಸ್ವಾಮಿ ನಮ್ಮ ಮಂದಿನೇ ಹಿಂಗ ಕನ್ನಡನ ಮಾತಾಡಲ್ಲಾರಿ. ಬೆಂಗಳೂರಾಗ ನೌಕರಿ ಇದ್ರು ಕನ್ನಡ ಗೊತ್ತಿಲ್ರಿ, ಬೆಂಗಳೂರಾಗ ನೌಕರಿ ಇದ್ರು ಕನ್ನಡ ಗೊತ್ತಿಲ್ರಿ. ಮಾಡೋದೇನ್ರಿ ಸ್ವಾಮಿ ನಮ್ಮ ಮಂದಿನೇ ಹಿಂಗ ಕನ್ನಡನ ಮಾತಾಡಲ್ಲಾರಿ. ಕನ್ನಡದಾಗ ಮಾತಾಡಿದ್ರ ಬೈತಾರಿ, ಕನ್ನಡದಾಗ ಮಾತಾಡಿದ್ರ ಹೊಡಿತಾರಿ. ಮಾಡೋದೇನ್ರಿ ಸ್ವಾಮಿ ನಮ್ಮ ಮಂದಿನೇ ಹಿಂಗ ಕನ್ನಡನ ಮಾತಾಡಲ್ಲಾರಿ. ಆಗಲೇ ನಮ್ಮ ರಾಜಗೋಪಾಲನ ಮನಸ್ಸಿನಲ್ಲಿ ಕನ್ನಡ ಪರ ಹೋರಾಟದ ಮೊಳಕೆ ಹೊಡೆದಿತ್ತು. ಬ್ಯಾಂಕ್ ಸಿಬ್ಬಂದಿಯಲ್ಲಿ ಕನ್ನಡಿಗರ ಸಂಘಟನೆ ಮತ್ತು ಕನ್ನಡ ಸಂಘದ ಸ್ಥಾಪನೆ ಕನಸು ನಮ್ಮ ಮನಸ್ಸಿನಲ್ಲಿ ಚಿಗುರಿತು. ಇಂದಿರಾರಮಣ ಗೋವಿಂದ ಗೋವಿಂದ. ಬನ್ನಿ ಸ್ವಾಮಿ, ಕಾಫಿಗೆ ಹೋಗೋಣ. ಕಾಫಿ ಕುಡಿತಾ ಮಾತಾಡೋಣ. Nice of Rajgopal. Thanks for the coffee. By the way, Rajgopal, what is the matter for discussion today? ಅಲ್ಲ ಸ್ವಾಮಿ, ನಾವೇ ಇರ್ಬೇಕಿದ್ರೆ ಕನ್ನಡದಲ್ಲಿ ಮಾತಾಡೋಣ. ಇಲ್ಲೂ ಇಂಗ್ಲಿಷ್ ಬೇಕಾ? ಅದು ಅಭ್ಯಾಸ ಆಗ್ಬಿಟ್ಟಿದೆ ರಾಜಗೋಪಾಲ್. ಹೇಳಿ ಮತ್ತೆ ಏನು ವಿಷಯ? ಅಲ್ಲ, ನಾವು
ಇವಾಗ ಎಲ್ಲ ಒಟ್ಟಿಗಾಗೋಣ, ಕನ್ನಡದಲ್ಲೇ ಮಾತಾಡೋಣ. ಇಲ್ಲಿ ಬರೀ ಆಂಗ್ಲ ಪತ್ರಿಕೆಗಳೇ ಇವೆ. ನಾವು ಕನ್ನಡದ ವಾರ ಪತ್ರಿಕೆ, ಮಾಸ ಪತ್ರಿಕೆಯನ್ನ ನಮ್ಮವರಿಗೆ ಓದೋದು ಕೊಡೋಣ. ಏನಂತೀರಿ? ಇದು ತುಂಬಾ ಒಳ್ಳೆ ಸಜೆಷನ್. ಮತ್ತೆ ತಡ ಮಾಡೋದು ಯಾಕಪ್ಪ, ಈಗ ನಾಳೆ ಆರಂಭ ಮಾಡೋಣ. ನೋಡಿ, ಶುರು ಮಾಡೋದಕ್ಕೆ ನಾಳೆ ನಾನೊಂದು ವಾರಪತ್ರಿಕೆ ತರ್ತೀನಿ, ಅಲ್ಲಿಂದ ಆರಂಭಿಸೋಣ. ನಾನೊಂದು ಮಾಸಪತ್ರಿಕೆ ತರ್ತೀನಿ ರಾಜ್ಕುಮಾರ್. ನಾನು ಒಂದು ವಾರಪತ್ರಿಕೆ ಮತ್ತೆ ಇನ್ನೊಂದು ಮಾಸಪತ್ರಿಕೆ ಎರಡನ್ನೂ ತಗೊಂಡ್ಬರ್ತೀನಿ. ತುಂಬಾ ಸಂತೋಷ ಕಣಯ್ಯ. ನಾನು ಒಂದಷ್ಟು ಪತ್ರಿಕೆ ತರ್ತೀನಿ. ನಾಳೆನೆ ಪ್ರಾರಂಭಿಸ್ಬಿಡೋಣ. ನಗರ ಶಾಖೆ ಕನ್ನಡ ಸಂಘಾರ. ಸರಿಯಾದ ಸಲಹೆ ಇದು. ಕಾಫಿ ಕುಡಿಯೋಣ. ಕಾಫಿ ಕುಡಿಯೋಣ. ಕೇಳ್ರೋ ಹಡ್ದಪ್ಪ ಮಾತ, ಹೋಗಬ್ಯಾಡಿರೋ ವ್ಯರ್ಥ, ಕೈಯಾರ ಮುಗಿವೇನು, ಕಾಲಾರ ಬೀಳುವೇನು, ಕನ್ನಡ ಕಲಿರೋ ಯಪ್ಪ ಪಾಪ. ಹೀಗೆ ಶುರುವಾಯ್ತು ನಮ್ಮ ಕನ್ನಡ ಸಂಗೀತ ಕೆಲಸ. ಆರಂಭದಲ್ಲಿ ಕೆಲವರು ಗೊಣಗಿದರು, ಆದರೆ ಪತ್ರಿಕೆಗಳಿಗೆ ಕೈ ಚಾಚುವಲ್ಲಿ ಮಾತ್ರ ಉತ್ಸಾಹ ಚಿಮ್ಮಿತ್ತು. ಕೆಲವರು ತಮ್ಮ ಮನೆಯಲ್ಲಿದ್ದಂತಹ ಕನ್ನಡ ಪುಸ್ತಕಗಳನ್ನ ಸಿಬ್ಬಂದಿಗೆ ಓದಕ್ಕೆ ಅಂತ ತಂದ್ಕೊಡ್ತಾ ಇದ್ರು. ಈ ರೀತಿ ತಂದ್ಕೊಟ್ಟಂತಹ ಪುಸ್ತಕಗಳು ರಾಶಿ ರಾಶಿಯಾಗಿ ವಾಚನಾಲಯವೂ ಆರಂಭವಾಯಿತು. ಈ ಉತ್ಸಾಹ ರಾಜ್ಯೋತ್ಸವದ ಆಚರಣೆಗೆ ಪ್ರೇರಣೆಯಾಯಿತು. ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ. ಬನ್ರಯ್ಯ, ಕಾಫಿ ಕುಡಿಯೋಣ. ಓ, ಮತ್ತೆ ಕಾಫಿಗಾರ ರಾಜಗೋಪಾಲ್. ಈ ಕಾಫಿ ಕರ್ದಿಯಾ ಅಂದ್ರೆ ಏನೋ ವಿಷಯ ಇದೆ ಅಂತ. ಏನಪ್ಪ ಇವತ್ತಿನ ಸಮಾಚಾರ? ಏನು ಇಲ್ಲಯ್ಯ, ನವೆಂಬರ್ ಬಂತಲ್ಲಯ್ಯ, ಅದಕ್ಕೆ ಏನಾದ್ರು ಮಾಡೋಣ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕರೆದ ಕಣಯ್ಯ. ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋಣ. ರಾಜಗೋಪಾಲ್, ಇದು ಮೊದಲನೇ ಸಲ ನಮ್ಮ ಬ್ಯಾಂಕು ರಾಜ್ಯೋತ್ಸವ ಆಚರಿಸ್ತಾ ಇರೋದು. ಭರ್ಜರಿಯಾಗಿ ಮಾಡ್ಬೇಕಪ್ಪ, ಒಳ್ಳೆ SKC ಕೊಡಿಸ್ಬೇಕು. ಇದಕ್ಕೆ ನೋಡಯ್ಯ, ಯಾವಾಗ ನೋಡಿದ್ರು SKC ಯೋಚನೆ ಕಣಯ್ಯ. SKC ಒಂದೇ ಮುಖ್ಯ ಅಲ್ಲ ಕಣಯ್ಯ, ಕನ್ನಡ ಎತ್ತಿ ಹಿಡಿಯೋ ಕೆಲಸ ಮಾಡ್ಬೇಕಯ್ಯ. ಹೌದಲ್ಲ? ಏನ್ ಮಾಡೋಣ ರಾಜು? ಈ ರೀತಿ ಮಾಡೋಣ, ನಾವೆಲ್ಲ ಸೇರಿ ಕನ್ನಡ ಸಿನಿಮಾ ಹಾಡುಗಳನ್ನ ಹಾಡೋಣ. ಕನ್ನಡದ ಜಾನಪದ ಗೀತೆಗಳನ್ನ ಹಾಡ್ಸೋಣ. ಹೌದು, ಮಧುರವಾದ ಕನ್ನಡದ ಭಾವಗೀತೆಗಳನ್ನ ಹಾಡ್ಸೋಣ ರಾಜಗೋಪಾಲ್. ಆಗ್ಬೋದು ಕಣಯ್ಯ. ಜೊತೆಗೆ ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಆಶು ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸೋಣ. ಅದರಲ್ಲಿ ಗೆದ್ದವರಿಗೆ ಅವತ್ತು ಬಹುಮಾನ ಕೊಡೋಣ. ಏನಂತೀರಿ? ಇದು ತುಂಬಾ ಒಳ್ಳೆ ಸಲಹೆ. ಇದು ಹಾಗೆ ಮಾಡೋಣ. ಜೊತೆಗೆ ಕೈ ಬರದ ಒಂದು ಪತ್ರಿಕೆಯನ್ನು ಹೊರತರೋಣ. ಅದರಲ್ಲಿ ನಮ್ಮವರೇ ಬರೆದ ಕತೆ, ಕವನ, ಚುಟಕ ಎಲ್ಲ ಇರ್ಲಿ. ಅಲ್ಲಯ್ಯ, ಅದಕ್ಕೊಂದು ಒಳ್ಳೆ ಹೆಸರು ಕೊಡ್ಬೇಕಲ್ಲಯ್ಯ. ಏನ್ ಕೊಡ್ಬೋದು? ಹೌದಲ್ವಾ ರಾಜು? ನಮ್ ಎಲ್ಲಾರ ದೇಶಪಾಂಡೆ ಇದಾರಲ್ಲ, ಹೌದು ಗೊತ್ತಲ್ವಾ? ಅವರು ಒಂದು ಒಳ್ಳೆ ಹೆಸರು ಸೂಚಿಸಿದ್ದಾರೆ. ಹೆಸರು ಮಾತ್ರ ಬಹಳ ಚೆನ್ನಾಗಿದೆಯಪ್ಪ. ಅದು ಮಂದಾರ ಅಂತ. ಮಂದಾರ ಚೆನ್ನಾಗಿದೆ. ಮಂದಾರ ತುಂಬಾ ಚೆನ್ನಾಗಿದೆ ಕಣಯ್ಯ. ಆ ಹೆಸರಿಟ್ಟೆ ಲಗಾಯಿಸ್ಬೇಡ. ನಡಿ ಕಾಮತ್ ತಗೊಳಪ್ಪ. ಎಲ್ರಿಗೂ ನಮಸ್ಕಾರ. ಇಂದಿನ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಈಗ ಕನ್ನಡ ಗೀತೆ ಶ್ರೀಮತಿ ವಿಜಯಲಕ್ಷ್ಮಿ ಮತ್ತೆ ಶ್ರೀಧರ್ ಅವರಿಂದ. ಜಯ ಕರ್ನಾಟಕ ಜಯ ಕರ್ನಾಟಕ ಜಯ ಕರ್ನಾಟಕ ಮಾತೆ, ಜಯ ಗೀತೆ ಹಾಡಿ ಸುತರೆಲ್ಲ ಕೂಡಿ ವಂದಿಪೆವು ಜನ್ಮದಾತೆ, ವಂದಿಪೆವು ಜನ್ಮದಾತೆ. ಜಯ ಕರ್ನಾಟಕ ಜಯ ಕರ್ನಾಟಕ ಜಯ ಕರ್ನಾಟಕ ಮಾತೆ. ಲಕ್ಷ್ಮೀ ಶರಣ್ಣ ನಾಣಪ್ಪ ಜನ್ನ ಮುದ್ದಣ್ಣ ಹರಿಹರ ಪಂಪ, ಹಿರಿಕವಿಗಳಿಂದ ವರ ಪಡೆದು ಬಂದ ಕನ್ನಡವು ನಮ್ಮ ನುಡಿಯು. ಶೃಂಗೇರಿ, ಉಡುಪಿ, ಗೋಕರ್ಣ ಕ್ಷೇತ್ರ, ಕೊಲ್ಲೂರು ಧರ್ಮಸ್ಥಳವು ನೂರಾರು ಜನರ ಕರಬೀಸಿ ಕರೆವ
ದೇಗುಲವು ಎಮ್ಮ ಗುಡಿಯೋ, ದೇಗುಲವು ಎಮ್ಮ ಗುಡಿಯೋ. ಜಯ ಕರ್ನಾಟಕ ಜಯ ಕರ್ನಾಟಕ ಜಯ ಕರ್ನಾಟಕ ಮಾತೆ. ಆಗುಂಬೆ ಘಾಟಿಗೆ ಇನ್ನಿಲ್ಲ ಸಾಟಿ, ಭಾಸ್ಕರನು ಪಡುವಣಿಂದ ಹೊಂಬಣ್ಣ ತಳೆದು ಬಾನಂಚಲಿಳಿದು ಅಸ್ತಮಿಪ ದೃಶ್ಯ ಚಂದ. ಉತ್ತರದ ಸೀಮೆ ಅಂಗನೆಯ ಭೀಮೆ, ದಕ್ಷಿಣದ ನಾಡಿ ಕಾವೇರಿ. ಸುರಗಂಗೆ ತಂಗಿ ಎಂತಿರ್ಪ ತುಂಗೆ, ಒಳನಾಡ ಮಂಗಳಾಂಗಿ, ಒಳನಾಡ ಮಂಗಳಾಂಗಿ. ಜಯ ಕರ್ನಾಟಕ ಜಯ ಕರ್ನಾಟಕ ಜಯ ಕರ್ನಾಟಕ ಮಾತೆ. ಜಯ ಗೀತೆ ಹಾಡಿ ಸುತರೆಲ್ಲ ಕೂಡಿ, ವಂದಿಪೆವು ಜನ್ಮದಾತೆ, ವಂದಿಪೆವು ಜನ್ಮದಾತೆ. ವಂದಿ ಕರ್ನಾಟಕ ಜಯ ಕರ್ನಾಟಕ ಜಯ ಕರ್ನಾಟಕ ಮಾತೆ. ಜಯ ಗೀತೆ ಹಾಡಿ ಸುತರೆಲ್ಲ ಕೂಡಿ, ವಂದಿಪೆವು ಜನ್ಮದಾತೆ, ವಂದಿಪೆವು ಜನ್ಮದಾತೆ, ವಂದಿಪೆವು ಜನ್ಮದಾತೆ. ಅಲ್ಲ, ನಮ್ಮ ರಾಜಗೋಪಾಲನ್ಗೆ ಕನ್ನಡದ ಬಗ್ಗೆ ಇಷ್ಟೊಂದು ಅಭಿಮಾನ ಹೇಗೆ ಬಂತು ಅಂತೀರಾ? ಕೇಳಿ. ಆನೇಕಲ್ನಲ್ಲಿ ಹುಟ್ಟಿದ ರಾಜಗೋಪಾಲ ಬೆಂಗಳೂರಿನಲ್ಲಿ BA ಆನರ್ಸ್ ಮಾಡಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ. ಖ್ಯಾತಿವೆತ್ತ ಸೆಂಟ್ರಲ್ ಕಾಲೇಜಿನಲ್ಲಿ ನಮ್ಮ ರಾಜಗೋಪಾಲ್ ಅವ್ರಿಗೆ ಕನ್ನಡ ಪಾಠ ಮಾಡಿದ ಗುರುಗಳು ಯಾರ್ಯಾರು ಅಂತೀರಿ? ಮಹಾಮಹಿಮರಾದ RS ಮಳಗಿ, ರಂಶ್ರೀ ಮುಗುಳಿ, GP ರಾಜರತ್ನಂ, GS ಶಿವರುದ್ರಪ್ಪ, NS ಲಕ್ಷ್ಮೀನಾರಾಯಣ ಭಟ್ಟ, KM ಕೃಷ್ಣರಾಯರು ಮುಂತಾದವರು. ಆದ್ರಿಂದ ನಮ್ಮ ರಾಜಗೋಪಾಲನ್ಗೆ ಕನ್ನಡದ ಬಗ್ಗೆ ಅಭಿಮಾನ ಸಹಜವಾಗಿ ಬಂತು. ಚಿಕ್ಕ ವಯಸ್ಸಿನಿಂದಲೇ ರಾಜಗೋಪಾಲನಿಗೆ ಕನ್ನಡ ಪುಸ್ತಕಗಳನ್ನು ಓದುವ ಅಭ್ಯಾಸ. ಆನೇಕಲ್ನಲ್ಲಿ ಒಂದು ನಾಟಕದಲ್ಲಿ ಕೂಡ ಪಾತ್ರ ಮಾಡಿದ್ರು ನಮ್ಮ ರಾಜಗೋಪಾಲ ಅವರು. ಯಾವುದೋ ನಾಟಕ ಅಂತ ಕುತೂಹಲ ಏನು ನಿಮಗೆ? ನೋಡಿ, ಲಂಕಾದಹನ ನಾಟಕ, ರಾವಣನ ಪಾತ್ರ. ನಮ್ಮ ಛಲಲಂಕಮಲ್ಲ ಪಾರಾ ನಾಟಕ ನೋಡಿ. ಯಾರಲ್ಲಿ ಯಾರಲ್ಲಿ ನಮ್ಮ ಅಶೋಕವನವನ್ನು ಆಳಗೆಡುವಿದ ಕಿಡಿಗೇಡಿ ಕೋಪಿಯನ್ನು ಎಳೆದು ತಂದಿದ್ದೀರಾ? ಸರಿ, ಈಗ ಹೇಳಿ, ಅದಕ್ಕೆ ಯಾವ ಶಿಕ್ಷೆಯನ್ನು ಕೊಡೋಣ? ಕ್ರೂರ ಶಿಕ್ಷೆ, ನೇಣ ಶಿಕ್ಷೆ ಕೊಡಿ. ಅನುಜ, ವಿಭೀಷಣ, ನೀನೇನು ಹೇಳ್ತಾ ಇದ್ದೀಯಪ್ಪ? ವಿಭೀಷಣ ಎದ್ದೇಳು, ನೀ ಮಾತಾಡ್ಬೇಕು. ವಿಭೀಷಣ, ಅಯ್ಯೋ ಏ ಪಾಪಿ ರಾಜಗೋಪಾಲ, ಯಾಕೋ ನನ್ನ ಕಾಲಿಗೆ ತಿಂದಿದ್ದು ಎಷ್ಟು ನೋಯ್ತದೆ ಗೊತ್ತಾ? ಶಿವಣ್ಣ, ನಿಂದು ಮಾತು ಮಾತಾಡುವ. ಏನಾರ ಮಾಡ್ಕೋ, ನೀನು ಹೊಡಿತೀಯ, ನಾನು ಅಮ್ಮನ ತಗೊಳ್ಕೊತೀನಿ, ಎಲ್ಲ ಹೇಳ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ರಾಮ ತಗೊಳ್ತೀನಿ. ಹಿಡ್ಕೊಂಡ್ರು ಅವನ್ನ, ಹಿಡ್ಕೊಂಡ್ರು. ನಿಮ್ಗೆಲ್ಲರಿಗೂ ಒಂದು ಸಂದೇಹನ, ಇವನು ವಿಭೀಷಣನ ಕುಂಭಕರ್ಣನ ಅಂತ. ನಿಜಾನೇ, ಇವನು ವಿಭೀಷಣನೇ. ಆದ್ರೆ ಏನ್ ಮಾಡೋದು, ಆ ವಿಭೀಷಣ ಪಾತ್ರ ಶಿವಣ್ಣನಿಗೆ ಸ್ವಲ್ಪ ನಿದ್ದೆ ಅಭ್ಯಾಸ, ಯಾವಾಗಲೂ ನಿದ್ದೆ ಮಾಡ್ತಾ ಇರ್ತಾನೆ. ಅವತ್ತು ನಾಟಕ ಅನ್ನೋದನ್ನು ಮರೆತು ರಂಗಭೂಮಿ ಮೇಲೆ ನಿದ್ದೆ ಮಾಡಬೇಕು. ಇದು ಪಾರಾ ನಾಟಕ ನೋಡಿ.
ಕಾಫಿ ಲಗಾಯಿಸೋಣ. ಕಾಫಿನ ರಾಜು? ಹಾ. ನೀನ್ ಕಾಫಿ ಕರಿತೀಯ ಅಂದ್ರೆ ಏನೋ ಒಂದು ವಿಷಯ ಇದ್ದೇ ಇರುತ್ತೆ. ಏನಪ್ಪ ಇವತ್ತಿನ ವಿಷಯ? ನೋಡಯ್ಯ, ನಾವು ಬರೀ ಕತೆ ಕವನ ಚುಟ್ಕ ಬರ್ಕೊಂಡಿದ್ರೆ ಸಾಕಾಗಲ್ಲಯ್ಯ. ಮತ್ತೆ ಅದಕ್ಕಿಂತ ಇನ್ನ ಏನಾದ್ರೂ ಮಾಡ್ಬೇಕು ಕಣಯ್ಯ. ಇನ್ನೇನಂತ? ರಾಜು, ಏನಾದ್ರೂ ಅಂದ್ರೆ ಏನು? ಬ್ಯಾಂಕಿಂಗ್ ಬಗ್ಗೆ ಲೇಖನಗಳು ಬರಬೇಕು. ಕನ್ನಡದಲ್ಲಿ ಬ್ಯಾಂಕಿಂಗ್ ಲೇಖನಗಳು ಬರಬೇಕು. ಅದಕ್ಕೇನಾದ್ರೂ ಮಾಡ್ಬೇಕು. ಅದಕ್ಕೇನಾದ್ರೂ ಮಾಡ್ಬೇಕು ಅಂದ್ರೆ ಅದೇನೋ ನಿನ್ ತಲೆಯಲ್ಲಿ ಇದೆಯಪ್ಪ, ಅದನ್ನ ಬಿಡಿಸೇಳು. ನೋಡಯ್ಯ, ಅದಕ್ಕೊಂದು ಪತ್ರಿಕೆ ತರೋಣ. ಅದರಲ್ಲಿ ಬ್ಯಾಂಕಿಂಗ್ ಬಗ್ಗೆ ಹಣಕಾಸಿನ ಬಗ್ಗೆ ಲೇಖನಗಳಿರ್ಬೇಕು. ಲೇಖನಗಳ? ಬರೆಯೋರು ಯಾರು? ನಮ್ಮಲ್ಲಿ ಅಂತ ತಜ್ಞರು ಯಾರಿದ್ದಾರೆ? ಅಲ್ಲ, ನಮ್ಮಲ್ಲಿ ಇಲ್ದಿದ್ರೇನಂತೆ, ಯಾವ್ದಾದ್ರೂ ಹೊರಗಿನ ತಜ್ಞರಿಂದ ಬರ್ಸಿದ್ರಾಯ್ತಪ್ಪ. ಏನಂತ್ಯಾ? ಹೌದಯ್ಯ, ನಿನ್ ಸಲಹೆ ತುಂಬಾ ಚೆನ್ನಾಗಿದೆ ಕಣಯ್ಯ. ಅಲ್ಲಯ್ಯ, ಆ ಪತ್ರಿಕೆಗೆ ಒಬ್ರು ಸಂಪಾದಕರು ಬೇಕಲ್ಲಯ್ಯ. ಯಾರನ್ನ ಮಾಡ್ಬೋದಯ್ಯ? ರಾಜು, ಈ ಸುಧಾ ಪ್ರಜಾವಾಣಿ ಇದ್ರಲ್ಲೆಲ್ಲ ಆರ್ಥಿಕ ವಿಷಯಗಳ ಬಗ್ಗೆ ಬರೀತಾರಲ್ಲ, HSK ಅಂತ, ನಾವ್ ಯಾಕೆ ಅವ್ರನ್ನ ಕೇಳಬಾರ್ದು? ಹೌದಯ್ಯ, ನೀನ್ ಹೇಳೋದು ತುಂಬಾ ಚೆನ್ನಾಗಿದೆ. ರಿಸರ್ವ್ ಬ್ಯಾಂಕ್ ಕನ್ನಡ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯಂ ಅವರಿಗೆ HSK ಪರಿಚಯ ತುಂಬಾ ಚೆನ್ನಾಗಿದೆ ಕಣಯ್ಯ. ಅವ್ರ ಮೂಲಕ ನಾವು HSK ಭೇಟಿ ಮಾಡೋಣ. ಸರಿಯಾದ ಸಲಹೆ, ಹಾಗೆ ಮಾಡೋಣ. ಬಾಬಾ, ಕಾಫಿ ಕುಡಿತಾ ಮಾತಾಡೋಣ. ನಮ್ಮ ನಡಿಗೆ RBI ಕಡೆಗೆ. HSK ಒಪ್ಪಿಗೆ ಬಿಟ್ಟು ಇದು ಬ್ಯಾಂಕಿಂಗ್ ಪತ್ರಿಕೆ ಅರ್ಧವಾರ್ಷಿಕ ಪತ್ರಿಕೆ ಅಂತಲೂ ನಿರ್ಧಾರವಾಯಿತು. ಹಾಗೆ ತಜ್ಞರಿಂದ ಲೇಖನಗಳನ್ನು ಬರೆಸುವುದಕ್ಕೂ ನಿರ್ಧಾರವಾಯಿತು. ಪ್ರಮುಖ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಬರ್ತಾ ಇದ್ದಂತಹ ಬ್ಯಾಂಕಿಂಗ್ ಮತ್ತು ಹಣಕಾಸು ಲೇಖನಗಳನ್ನ ಕನ್ನಡಕ್ಕೆ ಅನುವಾದ ಮಾಡೋದು ಅಂತಲೂ ನಿರ್ಧಾರ ಆಯಿತು. ಅನುವಾದ ಮಾಡುವಾಗ ಭಾಷೆಯ ಬಳಕೆಯಲ್ಲಾಗಲಿ ಪಾರಿಭಾಷಿಕ ಪದಗಳಲ್ಲಾಗಲಿ ಕೊರತೆ ಕಂಡು ಬಂದಾಗ, ಮತ್ತೆ ತಜ್ಞ ಲೇಖಕರಿಂದ ಲೇಖನ ಬರೋದಕ್ಕೆ ವಿಳಂಬ ಆದಾಗ ಅಥವಾ ಬಾರದೇ ಇದ್ದಾಗ HSK ಅವರು ರಾಜಗೋಪಾಲನ್ಗೆ ಒಂದು ಬ್ಯಾಂಕಿಂಗ್ ಕನ್ನಡ ಆಯೋಜನೆ ಮಾಡಲಿಕ್ಕೆ ತಿಳಿಸಿದ್ರು. ಬ್ಯಾಂಕಿಂಗ್ ಪ್ರಪಂಚದ ಮೊದಲನೇ ಸಂಚಿಕೆ ನಮ್ಮ JC ರಸ್ತೆಯಲ್ಲಿರುವಂತಹ ಬೆಂಗಳೂರು ನಗರ ಶಾಖೆಯಲ್ಲಿ ಜೂನ್ 1980ರಲ್ಲಿ ಡಾಕ್ಟರ್ LS ಶೇಷಗಿರಿ ರಾವ್ ಅವರು ಬಿಡುಗಡೆ ಮಾಡಿದ್ರು. ಇದು ಕನ್ನಡದಲ್ಲಿನ ಮೊಟ್ಟ ಮೊದಲ ಬ್ಯಾಂಕಿಂಗ್ ಮತ್ತು ಹಣಕಾಸು ವಿಷಯದ ಪತ್ರಿಕೆಯಾಗಿ ಇತಿಹಾಸ ನಿರ್ಮಾಣ ಮಾಡಿತು. 1986ರಲ್ಲಿ ಈ ಅರ್ಧವಾರ್ಷಿಕ ಪತ್ರಿಕೆ ತ್ರೈಮಾಸಿಕವಾಯಿತು. ಹೊರಟಿತು ಕನ್ನಡ ತೇರು ಬ್ಯಾಂಕ್ ಕನ್ನಡದ ಧ್ವಜ ಹೊತ್ತು. ಹೊರಟಿತು ಕನ್ನಡ ತೇರು ಬ್ಯಾಂಕ್ ಕನ್ನಡದ ಧ್ವಜ ಹೊತ್ತು. ಭಾವವು ಕನ್ನಡ, ಭಾಷೆಯು ಕನ್ನಡ, ವ್ಯವಹಾರದಲ್ಲಿ ಮೂಡಲಿ ಕನ್ನಡ. ಜನವೂ ಕನ್ನಡ, ಧನವೂ ಕನ್ನಡ, ಬ್ಯಾಂಕಲ್ಲಿ ಬರಲಿ ಕನ್ನಡ ಕನ್ನಡ. ಹೊರಟಿತು ಕನ್ನಡ ತೇರು ಬ್ಯಾಂಕ್ ಕನ್ನಡದ ಧ್ವಜ ಹೊತ್ತು. ಹೊರಟಿತು ಕನ್ನಡ ತೇರು ಬ್ಯಾಂಕ್ ಕನ್ನಡದ ಧ್ವಜ ಹೊತ್ತು. ಬರಯ್ಯ ಜಯರಾಮ, ಅವ್ನು ಸುದರ್ಶನ ಎಲ್ಲ ಯಾವ್ದಾ? ಒಂದ್ ಕೆಲಸ ಮಾಡು, ಆ ದೊಡ್ಡ ದೊಡ್ಡ ಬ್ಯಾಗ್ ಇದೆಯಲ್ಲ ಅದನ್ನೆಲ್ಲ ತೆಗೆದಿಡು. ಮೊನ್ನೆ 3 ಇಂಗ್ಲಿಷ್ ಬ್ಯಾಂಕಿಂಗ್ ಪುಸ್ತಕ ಬಂತು ನೋಡು, ಅದೆಲ್ಲ ಇಟ್ಬಿಡು. ಅದೆಲ್ಲ ಆಗಿದೆಯೋ ರಾಜು? ಈ ಕಮ್ಮಟಿಗರಿಗೆಲ್ಲ ನೀನು ಹೇಳಿ ಆಗಿದ್ಯಾ? ಅದನ್ನ ಇವಾಗ ಕೇಳ್ತಾ ಇದೆಯಲ್ಲ, ಆವಾಗಲೇ ಎಲ್ಲರಿಗೂ ಹೇಳಾಯ್ತು. ಹೌದೇನು? 12 ಜನ ಕಮ್ಮಟಿಗರು ಬರ್ತಾ ಇದಾರೆ ಕಡೆಯ. ನೀನು ಇವಾಗಲೇ ಹೋಗಿ ಬಸ್ ಟಿಕೆಟ್ ಎಲ್ಲ ಬುಕ್ ಮಾಡಿಸ್ಬಿಡು. ನಡಿ ಬಸ್ ಟಿಕೆಟ್ ಬುಕ್ ಮಾಡಿಸೋಣ. ಬೇಗ ತಯಾರಿಗಳನ್ನೆಲ್ಲ ಮಾಡ್ಕೊಳ್ಳೋಣ ಮೈಸೂರಿಗೆ ಹೋಗೋದಕ್ಕೆ. ಆಗೋ ಬಂದರು HSK. ತುಂಬು ತೋಳಿನ ಬಿಳಿಯ ಶರ್ಟು, ಕೊಳದೆ ಶರಾಗಿ, ನುಡುಪು ಮುಖ, ಕಮ್ಮಟಿಗರ ಸರದಿಟ್ಟ ತುಂಬು ನಗೆ, ಅಡ್ಡ ತುಸು ಬಾಗಿದ ಕನ್ನಡಕ, ಬಕ್ಕ ತಲೆಯ ಒತ್ತಿ ಕೂತ ಬಿಳಿ ಕೂದಲು, ಕರಿ ಚರ್ಮದ ದೊಡ್ಡ ಬ್ಯಾಗು, ತೆಳುವೈ ಮಾಟ, ಹದವೆತ್ತರದ ತ್ರಿವಿಕ್ರಮ HSK. ನಮಸ್ಕಾರ ಸರ್. ನಾಡಿನ ಬ್ಯಾಂಕಿಂಗ್ ಕಮ್ಮಟಕ್ಕೆ ನಾವು ಬೆಂಗಳೂರಿಂದ 12 ಜನ ಬಂದಿದ್ದೀವಿ ಸರ್. ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹಾಗೆ ಮಾಡ್ತೀವಿ ಸರ್. ಅರೆ, ನನಗೆ ನಾಳೆ ಬ್ಯಾಂಕಿಂಗ್ ಕಮ್ಮಟ ಆರಂಭಿಸೋ ವಿಷಯ ಹೇಳೇ ಇಲ್ವಲ್ಲ ಸರ್? ಅದನ್ನ ಆವತ್ತೇ ಹೇಳಿತ್ತಲ್ಲ ಸರ್, ಆದ್ರೆ ಇವತ್ತು ಬರ್ತೀವಿ ಅಂತ ನಿಮ್ಗೆ ಹೇಳೋದನ್ನ ಮರ್ತ್ಬಿಟ್ಟಿದ್ದೆ ಸರ್. ದಯವಿಟ್ಟು ಕ್ಷಮಿಸಿ ಸರ್.
ಆಗಲಿ, ನಾಳೆ ಬನ್ನಿ, ಆರಂಭಿಸೋಣ. ಸರಿ ಸರ್, ಸರಿ ಸರ್. ನಾಳೆ ಬರ್ತೀವಿ ಸರ್. ಬನ್ನಿ ಬನ್ನಿ. ಹೀಗೆ ಆರಂಭವಾದ ಮೊದಲ ಕಮ್ಮಟ 5 ದಿನ ನಡೀತು. ಮುಂದಿನ ಕಮ್ಮಟಿಗಳು 6 ದಿನಗಳವರೆಗೆ ವಿಸ್ತರಣೆಯಾದವು. ಕಮ್ಮಟದಿಂದ ಕಮ್ಮಟಕ್ಕೆ ವಿಷಯಗಳು, ಚಟುವಟಿಕೆಗಳು ಹೆಚ್ಚು ಸ್ಫುಟವಾಗಿ, ವಿಷಯಗಳು ಕೇಂದ್ರೀಕೃತವಾಗಿ ಅರಳಿದವು. ಕಮ್ಮಟದಲ್ಲಿ ಅನುವಾದಿಸಬೇಕಾದಂತಹ ಲೇಖನಗಳನ್ನ, ಇಂಗ್ಲಿಷ್ ಲೇಖನಗಳನ್ನ ಕಮ್ಮಟಿಗರಿಗೆ 2 ತಿಂಗಳು ಮುಂಚಿತವಾಗಿ ಕಳಿಸಿ ಅವರು ಕಮ್ಮಟಕ್ಕೆ ಬರಬೇಕಾದ್ರೆ ಅದನ್ನ ಕನ್ನಡದಲ್ಲಿ ಅನುವಾದಿಸಿಕೊಂಡು ಬರಬೇಕಾಗಿತ್ತು. ಏನಿದು ಕಮ್ಮಟ? ಬ್ಯಾಂಕಿಂಗ್ ಕಮ್ಮಟ? ಕುತೂಹಲ ಏನು? ಬನ್ನಿ, ಒಂದು ಕಮ್ಮಟಕ್ಕೆ ಹೋಗೋಣ, ಅಲ್ಲಿ ಏನ್ ಮಾಡ್ತಾರೆ ನೋಡೋಣ. ಬನ್ನಿ. ಎಲ್ಲಯ್ಯ, ನಮ್ ಲುಂಗಿದಾರಿ ಬಂದಿಲ್ವಾ? ಇನ್ನು ಕಾಣಿಸ್ತಾನೆ ಇಲ್ಲ. ಯಾರು ರಾಜಗೋಪಾಲರ? ಅಲ್ಲೇ ಬರ್ತಾ ಇದ್ದಾರೆ. ಕಮ್ಮಟದ ಕೂಸಲ್ಲಯ್ಯ, ಕಾಣಿಸ್ತಾನೆ ಇಲ್ವಲ್ಲಯ್ಯ? ನಾಗಾನಂದನ ರಾಜಗೋಪಾಲ್ ಅಲ್ಲಿ ನೋಡ್ದೆ ಕಾಫಿ ಕುಡಿತಾ ಇದ್ದ, ಇನ್ನೇನ್ ಬರ್ತಾನೆ ಅನ್ಸುತ್ತೆ. ಅವನ್ ಯಾವಾಗ ನೋಡಿದ್ರು ಹಾಗೆ ಕಾಫಿ ಕುಡಿತಾನೆ ಇರ್ತಾನೆ. ಓಹೋ, ನಮಸ್ಕಾರ ಸರ್, ಟೀಕಾಚಾರ್ಯರಿಗೆ. ನೀವೇ ಸರ್ ಟಿ.ಕೆ. ರಂಗನಾಥ್, ನಮ್ಮ ಕಮ್ಮಟದ ಟೀಕಾಚಾರ್ಯರು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ನೋಡಿ, ಪ್ರಬಂಧದಲ್ಲಾಗಲಿ ಅನುವಾದದಲ್ಲಾಗಲಿ ಕೇವಲ ಒಣ ಪಾಂಡಿತ್ಯ ಇದ್ರೆ ಸಾಕಾಗೋದಿಲ್ಲ. ಸಾಹಿತ್ಯದ ಅಂಶನೂ ಇರಬೇಕು. ಯಾಕೆಂದ್ರೆ ಅನುವಾದ ಅಂದರೆ ಅದು ಪರಕಾಯ ಪ್ರವೇಶ. ಇವತ್ತು ಓವರ್ ಡ್ರಾಫ್ಟ್ ಈ ಪದವನ್ನು ಅನುವಾದ ಮಾಡೋಣ. ಸರ್, ಈ ಓವರ್ ಅಂದ್ರೆ ಮೇಲೆ, ಡ್ರಾಫ್ಟ್ ಅಂದ್ರೆ ಹುಂಡಿ ಅಥವಾ ಕರಡು. ಹಾಗಾಗಿ ಓವರ್ ಡ್ರಾಫ್ಟ್ ಅಂದ್ರೆ ಮೇಲಿನ ಹುಂಡಿ ಅಥವಾ ಮೇಲು ಕರಡು. ಇದು ಸರಿಯಾಗತ್ತಾ ಸರ್? ಚೆ ಇದು ಸರಿ ಹೋಗೋದಿಲ್ಲ. ಯಾಕೆಂದ್ರೆ ಯಾವುದೇ ಪದ ಅನುವಾದ ಮಾಡುವಾಗ ಆ ಪದದ ಅರ್ಥ ಅದು ಹೇಗೆ ಬಳಕೆ ಆಗ್ತಾ ಇದೆ ಅನ್ನೋದೆಲ್ಲ ಗಮನಿಸಿ ಅನುವಾದ ಮಾಡಬೇಕು. ಈ ಓವರ್ ಡ್ರಾಫ್ಟ್ ಅಂದ್ರೇನು? ಮಿತಿ ಮೀರಿದ್ದು ಅಂತ ಅರ್ಥ. ಈ ಡ್ರಾಫ್ಟ್ ಪದದ ಮೂಲ ಡ್ರಾ ಅಂದ್ಕೊಂಡ್ರೆ ಎಳೆತ ಅಂತ ಆಗುತ್ತೆ. ಎರಡನ್ನು ಸೇರಿಸಿದ್ರೆ ಮೀರೆಳೆತ. ಇದು ಸರಿ ಆಗ್ಬೋದಲ್ವೇ? ಇದು ಹೆಚ್ಚು ಅರ್ಥವತ್ತಾಗಿದೆ ಸರ್. ನಮ್ಗೆ ಇವತ್ತೊಂದು ಹೊಸ ಪದ ಸಿಕ್ತು. ಓವರ್ ಡ್ರಾಫ್ಟ್, ಮೀರೆಳೆತ. ಓವರ್ ಡ್ರಾಫ್ಟ್, ಮೀರೆಳೆತ. ಸರ್, ವಿಂಡೋ ಡ್ರೆಸ್ಸಿಂಗ್ ಅಂತ ಒಂದು ಶಬ್ದ ಇದೆ. ಅದನ್ನ ನಾವು ಕನ್ನಡದಲ್ಲಿ ಹೇಗೆ ಹೇಳ್ಬಹುದು ಸರ್? ಸರ್ ಅದಕ್ಕೆ ನಾನು ಹೇಳ್ತೀನಿ ಸರ್. ವಿಂಡೋ ಅಂದ್ರೆ ಕಿಟಕಿ ಅಥವಾ ಗವಾಕ್ಷಿ. ಡ್ರೆಸ್ಸಿಂಗ್ ಅಂದ್ರೆ ಏನು? ಉಡುಪು ಧರಿಸುವುದು. ವಿಂಡೋ ಡ್ರೆಸ್ಸಿಂಗ್ ಅಂದ್ರೆ ಕಿಟಕಿ, ಉಡುಪು ಧರಿಸುವುದು. ಹೇಗಿದೆ ಸರ್? ಚೆನ್ನಾಗಿದೆ ಕಣಯ್ಯ. ಅನುವಾದ ಅಂದ್ರೆ ಹಾಗೆ ಮಕ್ಕಿ ಆಗಬಾರ್ದು. ವಿಂಡೋ ಡ್ರೆಸ್ಸಿಂಗ್ ಅಂದ್ರೆ ಏನು? ಇರುವುದಕ್ಕಿಂತ ಚೆನ್ನಾಗಿ ಕಾಣೋ ಹಾಗೆ ಮಾಡೋದು, ಮೇಕಪ್ ಮಾಡೋದು, ಬಣ್ಣ ಹಚ್ಚೋದು, ಮೇಲೆ ಮೆರುಗು ಕೊಡೋದು. ಮೇಲ್ಮೆರಗು ಸರಿ ಹೋಗುತ್ತಲ್ವೇ? ಚೆನ್ನಾಗಿದೆ ಸರ್. ಇನ್ನೊಂದು ಪದ ಸಿಗ್ಬೇಕಾಯ್ತು, ಬರ್ಕೊಳ್ತೀನಿ. ವಿಂಡೋ ಡ್ರೆಸ್ಸಿಂಗ್, ಮೇಲ್ಮೆರಗು. ವಿಂಡೋ ಡ್ರೆಸ್ಸಿಂಗ್, ಮೇಲ್ಮೆರಗು. ನೋಡಯ್ಯ, ಈ ಕಮ್ಮಟಗಳಲ್ಲಿ ತಯಾರಾದ ಈ ಪಾರಿಭಾಷಿಕ ಪದಗಳನ್ನೆಲ್ಲ ಸೇರಿಸಿ ಬ್ಯಾಂಕಿಂಗ್ ಪ್ರಪಂಚ ಕಡೆಯಲ್ಲಿ ಪ್ರಕಟಿಸ್ಬಿಡೋಣ. ಆಮೇಲೆ ಆ ಪದಗಳನ್ನೆಲ್ಲ ಸೇರಿಸಿ ಕನ್ನಡ ನಿಘಂಟು ಮಾಡೋಣ. ಬ್ಯಾಂಕಿಂಗ್ ನಿಘಂಟು ಹೇಗಿದೆ? ಬಹಳ ಒಳ್ಳೆ ಯೋಚನೆ ಇದು. ಅದಕ್ಕೆ ಪಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಅಲ್ಲಿ ನೋಡಿ ಸರ್, ಆ ಹಾವು ಕೊಂಬೆ ಮೇಲೆ ಕುತ್ಕೊಂಡು ಗುಬ್ಬಚ್ಚಿ ಹೆದರ್ಸ್ತಾ ಇದೆ. ಪಾಪ ಗುಬ್ಬಚ್ಚಿ ಹೆದರ್ಕೊಂಡ್ಬಿಟ್ಟು ತನ್ನ ರೆಕ್ಕೆ ಬಡ್ದು ಹಾವು ಓಡಿಸಕ್ ನೋಡ್ತಾ ಇದೆ. ಸರ್, ಒಂದ್ ಕಲ್ಲು ಹೊಡೆದು ಹಾವನ್ನ ಓಡಿಸ್ಬಿಡ್ಲಾ? ಚೇಚೆ, ಬೇಡ, ಸುಮ್ಮನೆ ಇರಿ. ಆ ಗುಬ್ಬಚ್ಚಿ ತನ್ನ ರಕ್ಷಣೆ ತಾನೇ ಮಾಡ್ಕೊಳ್ಳುತ್ತೆ. ಇನ್ನೊಂದು ಕಮ್ಮಟದಲ್ಲಿ ಏನಾಯ್ತು ಅಂತಂದ್ರೆ, ಅದು ಸೋಲಾಪುರದಲ್ಲಿ ನಡೆದಂಥ ಕಮ್ಮಟ.
ನಮ್ಮ ಕಮಿಟಿಗರೆಲ್ಲ ಕಮಟದ ಕೊನೆ ದಿನ ಅಲ್ಲಿನ ಪ್ರಸಿದ್ಧ ಅಂಗಡಿ ಒಳಗೆ ಈ ಸೋಲಾಪುರ ಬೆಡ್ಶೀಟ್ಗಳನ್ನ ಖರೀದಿ ಮಾಡೋದು. ಖರೀದಿ ಮೊತ್ತ ಒಟ್ಟು 80,000 ರೂಪಾಯಿ ಆಗಿತ್ತು. ಅದನ್ನು ನೋಡಿದ ಆ ಅಂಗಡಿ ಯಜಮಾನರು ತೇಲಂಗೆಯವರು ಅಂತ ಬಹಳ ಖುಷಿಯಾಗಿ ಕಮಟಕ್ಕೆ ಬಂದು HSK ಅವ್ರನ್ನ ಭೇಟಿ ಮಾಡಿ, ಸರ ನಮಗೆ ಹೀಗೆ ವ್ಯಾಪಾರ ಆದ್ರೆ ನೀವು ನಿಮ್ಮ ಕಮಟನ 6 ತಿಂಗಳಿಗೊಮ್ಮೆ ಬದಲಿ 3 ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಮಾಡ್ರಿ, ನಮ್ಮಲ್ಲೇ ಮಾಡ್ರಿ, ನಿಮ್ಗೆ ಏನು ಸಹಕಾರ ಬೇಕು ಎಲ್ಲ ಸಹಕಾರ ನಾವು ಕೊಡ್ತೀವಿ ಅಂತಂದ್ರು. ಎಷ್ಟಂದ್ರು ವ್ಯಾಪಾರಿ ಬುದ್ಧಿ ಅಲ್ವೇ? ಊರೂರು ತಿರುಗಿದರು ನಮ್ಮೊಂದಿಗೆ, ಬಲ್ಲಿದರ ಭಾಷೆ ಕನ್ನಡಕ್ಕೆ. ಊರೂರು ತಿರುಗಿದರು ನಮ್ಮೊಂದಿಗೆ, ಬಲ್ಲಿದರ ಬ್ಯಾಂಕಿಂಗ್ ಭಾಷೆ ಕನ್ನಡಕ್ಕೆ. 2000 ವರ್ಷದ ಕನ್ನಡ ಆಧುನಿಕ, ನೀವೆಲ್ಲರೂ ಆಗಬೇಕು ಕನ್ನಡ ಸೈನಿಕ. ನಿಘಂಟು, ಪ್ರಪಂಚ, ಸಂಕಿರಣ, ಸಂವಾದ, ನಿಬಂಧ, ಪ್ರಬಂಧ, ಟಂಕಣ, ಅನುವಾದ. ನಮೂನೆ ಕೊಡಿ, ನೀಡಿ ಕನ್ನಡಿಗರಿಗೆ ನೌಕರಿ. ನಮೂನೆ ಕೊಡಿ, ನೀಡಿ ಕನ್ನಡಿಗರಿಗೆ ನೌಕರಿ. ಹೋರಾಟಗಾರ, ಕಲಿಸಿ ಕಲಿತೆ ಎಂದ ಸೌಜನ್ಯ ಮಮಕಾರ. ಅರ್ಥಕ್ಕೆ ಅರ್ಥ ಕಟ್ಟುವ HSK, ಅರ್ಥಕ್ಕೆ ಕಟ್ಟು ಬೀಳದೆ ಬದುಕಿದ್ದೇ ಹೆಗ್ಗಳಿಕೆ. ಅರ್ಥ ಹುಡ್ಕೋದಕ್ಕೆ ನಮಗೆ ಹಚ್ಚಿ ತಾವು ಅರ್ಥವತ್ತಾಗಿ ನಗುವುದೇ HSK. ಎಷ್ಟೊತ್ತಿಗೆ ಬರೋದು? ಇಷ್ಟೊತ್ತಿಗೆ ಬ್ಯಾಂಕಿಂಗ್ ಪ್ರಪಂಚ ಎಲ್ಲ ಕಡೆನೂ ಹೋಗ್ಬೇಕಿತ್ತು. ನಾನೇನ್ ಮಾಡ್ಲಿ ರಾಜಗೋಪಾಲ್, ಈ ಸಲ ಬ್ಯಾಂಕಿಂಗ್ ಪ್ರಪಂಚ ಬಂದಿದ್ದೇ ತಡ ಆಯ್ತು. ಅವನು ಪ್ರಿಂಟರ್ 2 ದಿನ ಊರಲ್ಲೇ ಇರ್ಲಿಲ್ವಂತೆ. ಒಂದ್ ಕೆಲಸ ಮಾಡಯ್ಯ, ಎಲ್ಲರಿಗೂ ಫೋನ್ ಮಾಡಿ ಹೇಳ್ಬಿಡು, ಪ್ರಿಂಟರ್ ಊರಲ್ಲಿ ಇರ್ಲಿಲ್ಲ, ಅದಕ್ಕೆ ಬ್ಯಾಂಕಿಂಗ್ ಪ್ರಪಂಚ ಬರೋ ತಡ ಆಯ್ತು ಅಂತ. ನಾಳೆ ಬೆಳಗ್ಗೆನೆ ಎಲ್ಲಾರ್ಗು ಫೋನ್ ಮಾಡ್ತೀನಿ. ಆದ್ರೆ ನೀನು ಒಂದ್ ಸ್ವಲ್ಪ ಅಕೌಂಟೆಂಟ್ ಹೇಳು, ನಾನು ಬೆಳಗ್ಗೆ ಫೋನ್ ಮಾಡ್ತಾ ಇದ್ರೆ ಸುಮ್ಮನೆ ತಕರಾರು ತೆಗೆದ್ಬಿಟ್ಟು ಬೈತಾನೆ, ಸಿಡುಕ್ ಮನುಷ್ಯ. ಅಲ್ಲಯ್ಯ, ನಿನಗೆ ಯಾವ ತಮಾಷೆನೂ ಅರ್ಥನೇ ಆಗೋದಿಲ್ಲ ಬಿಡು. ನೀನು ಎಲ್ಲರಿಗೂ ಫೋನ್ ಮಾಡಿ ಹೇಳೋ ಹೊತ್ತಿಗೆ ಮುಂದಿನ ಬ್ಯಾಂಕಿಂಗ್ ಪ್ರಪಂಚನೇ ಬಂದ್ಬಿಡುತ್ತೆ ಕಣಯ್ಯ. ಮೊದಲು ಕಾಮಂತಕ್ಕೆ ಫೋನ್ ಮಾಡು, ಕಾಫಿ ಬರ್ಲಿ, ಕಾಫಿ ಕುಡಿಯೋಣ. ಆಯ್ತು, ಅಲ್ಲಿದೆ ಬಾ ಫೋನು, ಅಲ್ಲೇ ಮಾಡೋಣ. ನೋಡಿದ್ರ ನಮ್ಮ ಬ್ಯಾಂಕಿಂಗ್ ಪ್ರಪಂಚ 1000ಕ್ಕೂ ಹೆಚ್ಚು ಚಂದಾದಾರರಿಗೆ ಪೋಸ್ಟ್ನಲ್ಲಿ ಹೋಗಬೇಕಾಗಿತ್ತು. ಮೈಸೂರು ಬ್ಯಾಂಕ್ ಶಾಖೆಗಳಿಗೆ ಹಾಗೂ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆಗಳಿಗೂ ಹೋಗಬೇಕಾಗಿತ್ತು. ಪ್ರಾಚಾರ್ಯ HSK ಅವರ ಸಂಪಾದಕತ್ವದಲ್ಲಿ ಈ ಬ್ಯಾಂಕಿಂಗ್ ಪ್ರಪಂಚ ಮುದ್ರಣ ಆಗ್ತಾ ಇತ್ತು. ಕಮ್ಮಟಿಗರ ಕೈಲೇ ಅದನ್ನ ಬರೆಸಿ ಮುದ್ರಣಕ್ಕೆ ಕಳಿಸಲಾಗ್ತಾ ಇತ್ತು. ನಮ್ಮ ರಾಜಗೋಪಾಲ ಎಲ್ರಿಗೂ ಮೊದಲೇ ಪತ್ರ ಬರೆದು ವಿಷಯಗಳನ್ನ ಕೊಟ್ಟು ಅವರಿಂದ ಲೇಖನಗಳನ್ನ ಸಂಗ್ರಹಿಸಿ, ಆ ಲೇಖನಗಳು ಬಂದ ಮೇಲೆ ಅವುಗಳನ್ನು ಮೈಸೂರಿನಿಂದಂಥ HSK ಅವರಿಗೆ ಕಳಿಸಿ, HSK ಅವರು ಆ ಲೇಖನಗಳನ್ನ ಓದಿ ಪರಿಷ್ಕರಣೆ ಮಾಡಿ ತಿರುಗಿ ಕಳಿಸಿದ ಮೇಲೆ ಮುದ್ರಣಕ್ಕೆ ಕಳಿಸ್ತಾ ಇದ್ದ ರಾಜಗೋಪಾಲ್. ಇಷ್ಟೊತ್ತಿಗೆ ಬ್ಯಾಂಕಿಂಗ್ ನಿಘಂಟು ಬಿಡುಗಡೆಗೆ ತಯಾರಾಗಿತ್ತು. ಸಮನ್ವಯ ಸಮಿತಿಯ ಶ್ರಮದ, ಕಮ್ಮಟಿಗರ ಅವಿರತ ಪರಿಶ್ರಮದ, ಪ್ರಾಚಾರ್ಯ HSK ಅವರ ಸಮರ್ಥ ಮಾರ್ಗದರ್ಶನದ ಹಾಗೂ ಪಾರಾ ಅವರ ಕನಸಿನ ಫಲ ಇದು. ಕನ್ನಡದಲ್ಲಿ ಮತ್ತೊಂದು ದಾಖಲೆ. ಬನ್ರಯ್ಯ, ನೋಡಯ್ಯ, ಬ್ಯಾಂಕಿಂಗ್ ನಿಘಂಟು ಸಿದ್ಧವಾಗಿದೆ. ಒಂದು ಒಳ್ಳೆ ಕಾರ್ಯಕ್ರಮ ಏರ್ಪಡಿಸಿ ಬ್ಯಾಂಕಿಂಗ್ ನಿಘಂಟುನ ಬಿಡುಗಡೆ ಮಾಡಿಸ್ಬೋಣ. ಹಾಗೆ ಎಲ್ಲ ಕಾರ್ಯಕ್ರಮನ ಚೆನ್ನಾಗಿ ಮಾಡಿ ಲಗಾಯಿಸ್ಬಿಡೋಣ. ಏನಂತೀರಿ ರಾಜು? ಅಂತೂ ನೀನು ಅಂದ್ಕೊಂಡಂತೆ ಬ್ಯಾಂಕಿಂಗ್ ನಿಘಂಟನ್ನ ತಯಾರು ಮಾಡಿಸೇ ಬಿಟ್ಟಿಯಪ್ಪ. ನಾನು ಒಬ್ಬನೇ ಅಲ್ಲ ಕಣಯ್ಯ, ಎಷ್ಟು ಜನ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತೇನಯ್ಯ? ಹೌದಾ? ಮೇಕ್ರು ಅನಂತ ಸ್ವಾಮಿ, ಸಾ ಮಂಜುನಾಥ್, BS ಚಂದ್ರಶೇಖರ್, TK ರಂಗನಾಥ್, BS ಅರವಿಂದ, GN ನರಸಿಂಹಮೂರ್ತಿ, ಸಾ ಕುಲಕರ್ಣಿ, ಮಾನಾ ಕುಲಕರ್ಣಿ. ಅಲ್ಲಯ್ಯ, ಇದೆಲ್ಲ ಅವ್ರ ಶ್ರಮದ ಫಲ ಕಣಯ್ಯ. ಇಂಥ ಸಂದರ್ಭದಲ್ಲಿ ನಾವು ಅವ್ರನ್ನೆಲ್ಲ ಜ್ಞಾಪಿಸ್ಕೊಳ್ಳೋದು ನಮ್ ಕರ್ತವ್ಯ ಕಣಯ್ಯ. ಹೌದೌದು, ನಿಜವಾಗ್ಲೂ ಕಣ. ರಾಜು, ಈಗ ನಿಘಂಟೇನೋ ತಯಾರಾಯ್ತು, ಆದ್ರೆ ಇದನ್ನ ಬಿಡುಗಡೆ ಮಾಡ್ಬೇಕಲ್ಲ. ಬಿಡುಗಡೆ ಮಾಡೋದಕ್ಕೆ ಯಾರನ್ನ ಕರ್ಸೋದು ಅಂತ. ನೋಡಯ್ಯ, ಇದು ಸಾಮಾನ್ಯವಾದ ಕೆಲಸ ಅಲ್ಲ. ಅಂದ್ರೆ ಬ್ಯಾಂಕ್ ಅಲ್ಲಿ ಬರೀ ಹಿಂದಿ ನಿಘಂಟು ಇಟ್ಕೊಂಡು ಕೆಲಸ ಮಾಡ್ತಿದ್ರು ಕಣಯ್ಯ. ಇಂಥ ಕೆಲಸ ಬೇರೆ ಎಲ್ಲೂ ಆಗಿಲ್ಲ ಕಣಯ್ಯ. ಈ ನಿಘಂಟು ಬಿಡುಗಡೆಗೆ ಚೀಫ್ ಮಿನಿಸ್ಟರ್ ಬರಬೇಕು ಕಣಯ್ಯ. ತಮಾಷೆ ಮಾಡ್ತೀಯ ರಾಜಗೋಪಾಲ್? ಅಲ್ಲ, ನಿನ್ ಕನ್ಸೇನೋ ಚೆನ್ನಾಗಿದೆ. ಚೀಫ್ ಮಿನಿಸ್ಟರ್ನೋ ಕರ್ಕೊಂಬರೋರು ಯಾರು? ಅವ್ರಿಗೇನ್ ಸಮನ್ವಯ ಸಮಿತಿ ಬಗ್ಗೆ ಗೊತ್ತಾ? ಬ್ಯಾಂಕಿಂಗ್ ನಿಘಂಟು ಬಗ್ಗೆ ಗೊತ್ತಾ? ಹೌದಯ್ಯ,
ನೀನ್ ಹೇಳೋದು ಸರಿ. ಒಂದ್ ಕೆಲಸ ಮಾಡ, ಏನು? ರವೀಂದ್ರಗೆ ಹೇಳೋಣ. ರವೀಂದ್ರನ್ಗೆ ಮಿನಿಸ್ಟರ್ PGR ಸಿಂಧ್ಯಾ ಚೆನ್ನಾಗಿ ಗೊತ್ತು. PGR ಸಿಂಧ್ಯಾ ಮೂಲಕ ರಾಮಕೃಷ್ಣ ಹೆಗ್ಡೆನ ಭೇಟಿ ಮಾಡೋಣ, ಏನಂತೀಯ? ಅಲ್ಲ ರಾಜು, ನಿನ್ ತಲೆಗೆ ಏನಾದ್ರು ಒಂದು ವಿಷಯ ಬಂದ್ಬಿಟ್ರೆ ಅದು ಆಗೋ ತನಕ ನೀನ್ ಬಿಡೋದೇ ಇಲ್ಲ ನೋಡು. ಅದಕ್ಕೆ ಹೇಳಿದ್ದು ಕಣ, ನೀನು ಛಲದಂಕ ಮಲ್ಲ ಅಂತ. ಹೌದಯ್ಯ, ಅದನ್ ಬಿಟ್ರೆ ಕನ್ನಡ ಬಿಟ್ಟು ಹಾಕಣಯ್ಯ. ಹಂಗತ್ಯ? ನಡಿ ಕಾಫಿ ಕುಡಿಯೋಣ. ಕಾಫಿಗೆ ಹೋಗೋಣ ಬಾ. ಬ್ಯಾಂಕ್ ಕನ್ನಡದ ಜೀವನದಿ, ರಾಜಗೋಪಾಲ. ಬ್ಯಾಂಕ್ ಕನ್ನಡದ ಜೀವನದಿ ರಾಜಗೋಪಾಲ. ನಾಟಕವನ್ನು ಸಾವಧಾನಚಿತದಿಂದ ಇಷ್ಟೊತ್ತು ತನಕ ನೋಡಿ ಪ್ರೋತ್ಸಾಹ ಮಾಡಿದ್ದಕ್ಕೆ ನಿಮಗೆಲ್ರಿಗೂ ಅನಂತ ಅನಂತ ಕೃತಜ್ಞತೆಗಳು. ಈಗ ಪಾತ್ರ ಪರಿಚಯ. ವಿಭೀಷಣ್ ಪಾತ್ರ ವೆಂಕಟಸುಬ್ಬಯ್ಯ. SSK ಟಿ ಪ್ರಕಾಶ್. ಅದು ಕೊನೆಗೆ ರಾಜಗೋಪಾಲನ ಗೆಳೆಯ ಸತೀಶ್ ತುಂಗ. ರಾವಣನ ಪಾತ್ರದಲ್ಲಿ ವಿಠಲ್ ವಿಜೇರಿ. ಬ್ಯಾಂಕ್ ಸಿಬ್ಬಂದಿಯಾಗಿ ಲಲಿತಾ ಕೃಷ್ಣಮೂರ್ತಿ, ರೇಣುಕಾ ದೇಸಾಯಿ, ಪದ್ಮಾ ಧೀರೇಂದ್ರ. ರಾಜಗೋಪಾಲನ ಗೆಳೆಯಾಗಿ ಮೀರಾ ಶಾಸ್ತ್ರಿ. ಜಯ ಕರ್ನಾಟಕ ಗೀತೆಯನ್ನು ಹಾಡಿದಂಥ ವಿಜಯಲಕ್ಷ್ಮಿ, ಅನುಷಾ ಮತ್ತು ಶ್ರೀಧರ್. ನಮಗೆ ಪವರ್ ಪಾಯಿಂಟ್ ಪ್ರೊಜೆಕ್ಷನ್ ಮಾಡಿಕೊಟ್ಟಂಥ ಶ್ರೀ ರವಿ ಕುಸ್ಬೆಯವರು. ನಮ್ಮೆಲ್ಲರ ಜೀವನದಿ, ಜೀವನಾಡಿ ಪಾರಾಗೋಪಾಲ. ಈ ನಾಟಕವನ್ನು ರಚನೆ ಮಾಡಿದ್ದು ಶ್ರೀರಂಗರಾಜನ್ ಮತ್ತು ನಾನು. ಪಾರಾಗೋಪಾಲ ಪಾತ್ರದಲ್ಲಿ ಶ್ರೀರಂಗರಾಜನ್. ನಿರ್ದೇಶನ ನನ್ನದೇ. ಕೆಲವು ಹಾಡುಗಳನ್ನು ರವೀಂದ್ರ ಅವರ ಗೀತೆಗಳನ್ನ ತಗೊಂಡಿದ್ದೀವಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.